ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯವರು. ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ನೂರಾರು ಶರಣರು ವಚನಗಳನ್ನು ಬರೆದಿದ್ದಾರೆ. ಅವರಲ್ಲಿ ಸುಮಾರು 35 ಶರಣೆಯರು ವಚನಗಳು ನಮಗೆ ಲಭ್ಯವಾಗಿರುತ್ತವೆ. ಶರಣ ಸಂಕುಲದಲ್ಲಿಯೇ ಅಕ್ಕ ಮಹಾದೇವಿಯ ವಚನಗಳಿಗೆ ಒಂದು ಶ್ರೇಷ್ಠ ಮೌಲ್ಯ ಇದ್ದುದು ಕಾಣಬರುತ್ತದೆ. ಅದನ್ನೇ ಶಟಸ್ಥಲ ಚಕ್ರವರ್ತಿ ಚೆನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ತಿಳಿಸಿದ್ದಾರೆ. ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ, ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮಹಾದೇವಿಯಕ್ಕಳ 1 ವಚನ ನಿರ್ವಚನ ಕಾಣ ಸಿದ್ದರಾಮಯ್ಯ ಎಂದು ಹೇಳಿದ್ದಾರೆ. ಅಕ್ಕನ ಅನುಭವ, ಬಳಸಿದ ಭಾಷೆ, ನಿಸರ್ಗ ನೋಡುವ ದೃಷ್ಟಿ, ಶರಣ ಸಂಘದ ಮಹಿಮೆ, ದೇವರ ಹಂಬಲ ಹಾಗೂ ಪರಮಾತ್ಮನನ್ನೇ ಸರ್ವಸ್ವ ಎಂದು ತಿಳಿದುಕೊಳ್ಳುವ ಸಾಮರಸ್ಯದ ನುಡಿಗಳು ಆಶ್ಚರ್ಯ ಮೂಡಿಸುತ್ತವೆ. ಅದಕ್ಕಾಗಿ ಅಕ್ಕ ಮಹಾದೇವಿಯವರಿಗೆ ಕನ್ನಡದ ಮೊದಲ ಕವಿಯತ್ರಿ ಎಂದು ಗುರುತಿಸಲಾಗಿದೆ. ಅಕ್ಕ ಮಹಾದೇವಿಯವರು ಚೆನ್ನ ಮಲ್ಲಿಕಾರ್ಜುನ ಎಂಬ ವಚನಾಂಕದಿಂದ ವಚನಗಳನ್ನು ರಚಿಸಿದ್ದಾರೆ. ಅವರ 434 ವಚನಗಳು ದೊರಕಿವೆ. ಅದಲ್ಲದೆ ಯೋಗಾಂಗ ತ್ರಿವಿಧಿ ಅಕ್ಕ ಮಹಾದೇವಿಯವರ ಬಹುಮುಖ್ಯವಾದ ಕೃತಿ. ಜೊತೆಗೆ ಅವರ ಅನೇಕ ಸ್ವರವಚನಗಳು ರಚಿಸಿದ್ದು ಕಾಣುತ್ತೇವೆ. ಅಕ್ಕ ಮಹಾದೇವಿಯ ವಚನಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಿವೆ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಹೇಳುತ್ತಾರೆ. ಅಲ್ಲದೆ ಹೆದರಿದರು ಮನವೇ, ಬೆದರಿದರು ತನುವೇ, ನಿಜವನರಿದು ನಿಶ್ಚಿಂತವಾಗಿರು ಮುಂತಾದ ವಚನದ ಸಾಲುಗಳು ನಮ್ಮ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿಯನ್ನು ಉಂಟು ಮಾಡುತ್ತವೆ. ತಂದೆ ತಾಯಿಯ ಮನೆ. ಅಕ್ಕ ಮಹಾದೇವಿಯು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಗ್ರಾಮದ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಉದರದಲ್ಲಿ ಚೈತ್ರ ಮಾಸದ ದವನದ ಹುಣ್ಣಿಮೆಯಂದು ಜನಿಸಿದರು. ಬಾಲ್ಯದಿಂದಲೇ ವೈರಾಗ್ಯ ಭಾವ ಮೂಡಿತು. ಊರಲ್ಲಿ ಗುರುಲಿಂಗ ದೇವರ ಮಠವಿತ್ತು. ಆ ಮಠಕ್ಕೆ ಕಲ್ಯಾಣದ ಜಂಗಮರು ಆಗಾಗ ಬಂದು ಹೋಗುತ್ತಿದ್ದರು. ಅವರು ನೀಡಿದ ವಚನಗಳ ತಾಡೋಲೆಗಳನ್ನು ಗುರುಲಿಂಗ ದೇವರು ಜನರಿಗೆ ಓದಿಸಿ ಕಲ್ಯಾಣದಲ್ಲಿ ನಡೆಯಿರುವ ಕ್ರಾಂತಿಗಳ ಚಿಂತನೆಗಳ ಬಗ್ಗೆ ಹೇಳುತ್ತಿದ್ದರು. ಇದನ್ನು ಅಕ್ಕ ಮಹಾದೇವಿಯು ಕೇಳುತ್ತಿದ್ದರು. ಜೊತೆಗೆ ವಚನಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದಳು. ಗುರುಲಿಂಗ ದೇವರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಶಿವಯೋಗ ಸಾಧನೆಯಲ್ಲಿ ತೊಡಗಿದ್ದಳು. ಶಿವಯೋಗ ಸಾಧನೆಯಲ್ಲಿ ಮುಂದುವರಿಯುತ್ತಾ ಚೆನ್ನ ಮಲ್ಲಿಕಾರ್ಜುನೇ ತನ್ನ ಪತಿ ಎಂದು ನಂಬಿ ಅವನಿಗಾಗಿಯೇ ಸಂಪೂರ್ಣ ಜೀವನವನ್ನು ಮುಡುಪಾಗಿಟ್ಟಿದ್ದಳು. ಕೌಶಿಕನ ಅರಮನೆ. ಉಡುತಡಿಯ ಅರಸನಾದ ಕೌಶಿಕನ ಮೆರವಣಿಗೆ ರಾಜಬೀದಿಯಿಂದ ಸಾಗುತ್ತಿತ್ತು. ಆ ಸಮಯದಲ್ಲಿ ಮಹಾರಾಜರ ಕಾಕದೃಷ್ಟಿ ಅಕ್ಕ ಮಹಾದೇವಿಯರ ಮೇಲೆ ಬೀಳುತ್ತದೆ. ಅಕ್ಕ ಮಹಾದೇವಿಯರ ಸೌಂದರ್ಯಕ್ಕೆ ಮರುಳಾಗಿ ಕೌಶಿಕ ಮೋಹಿತನಾಗುತ್ತಾನೆ. ಮಹಾದೇವಿಯ ಜೊತೆ ಮದುವೆಯಾಗಲು ಆತುರನಾಗುತ್ತಾನೆ. ರಾಜಸೇವಕರಿಂದ ಅಕ್ಕನ ತಂದೆ ತಾಯಿಗಳಿಗೆ ತನ್ನ ಬಯಕೆಯನ್ನು ತಿಳಿಸುತ್ತಾನೆ. ಅವರು ಅದನ್ನು ಕೌಶಿಕ ರಾಜ ಭವಿ ಎಂಬುದು ತಿಳಿದು ನಿರಾಕರಿಸುತ್ತಾರೆ. ಆದರೆ ಕೌಶಿಕ ಒತ್ತಾಯದಿಂದ ಅಕ್ಕ ಮಹಾದೇವಿಯನ್ನು ವರಿಸಲು ಪ್ರಯತ್ನಿಸುತ್ತಾನೆ. ಈ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯು ಕೆಲವು ಷರತ್ತುಗಳನ್ನು ಇಟ್ಟು ಕೌಶಿಕನ ಅರಮನೆಗೆ ಹೋಗುತ್ತಾರೆ. ಕಾಮುಕನಾದ ಕೌಶಿಕ ಬಲಾತ್ಕಾರದಿಂದ ಅಕ್ಕ ಮಹಾದೇವಿಯನ್ನು ಸ್ಪರ್ಶಿಸುವ ಪ್ರಯತ್ನ ಮಾಡಿದಾಗ ಆಕೆ ದಿಗಂಬರಳಾಗಿ, ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಶರಗೆ ಬಿಡು ಮರುಳೆ ಎಂದು ಹೇಳುತ್ತಾಳೆ. ಅಲ್ಲದೆ ಇಹಕ್ಕೊಬ್ಬ ಗಂಡನೆ, ಪರಕ್ಕೊಬ್ಬ ಗಂಡನೆ, ಲೌಕಿಕಕ್ಕೊಬ್ಬ ಗಂಡನೆ, ಪಾರಮಾರ್ಥಕ್ಕೊಬ್ಬ ಗಂಡನೆ, ನನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನ ದೇವನಲ್ಲದೆ ಮಿಕ್ಕಿದ ಗಂಡರೆಲ್ಲ ಮುಗಿಲ ಮರಿಯ ಬಣ್ಣದ ಬೊಂಬೆಗಳಂತೆ ಎಂದು ಹೇಳಿ ಅರಮನೆಯನ್ನು ತೊರೆಯುತ್ತಾರೆ. ಕಲ್ಯಾಣದ ಮಹಾಮನೆ.
ಕೌಶಿಕನ ಅರಮನೆ ತೊರೆದ ಅಕ್ಕ ಮಹಾದೇವಿಯು ಕಲ್ಯಾಣದತ್ತ ತನ್ನ ಪಯಣವನ್ನು ಬೆಳೆಸುತ್ತಾರೆ. ದಿಗಂಬರವೇ ದಿವ್ಯಾಂಬರವೇ ಮಾಡಿಕೊಂಡು ಕೇಶರಾಶಿಯೇ ವೇಷಭೂಷಣ ರುದ್ರಾಕ್ಷಿಯೇ ಮೈದುಡುಗೆಯಾಗಿ ಹೊರಟಳು. ಇದನ್ನು ನೋಡಿದ ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಹಾಗೂ ಉಡುತಡಿಯ ಜನರು ಆಕೆಯ ಮುಂದಿನ ಪಯಣ ಕಷ್ಟಕರವಾದದ್ದು, ಅದನ್ನು ಹೇಗೆ ಸ್ವಾಗತಿಸುತ್ತಿ ಎಂದು ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆ ಅಕ್ಕ ಮಹಾದೇವಿಯವರು ಈ ರೀತಿ ಉತ್ತರ ಕೊಡುತ್ತಾರೆ. ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಅಂಗಸೀತಕ್ಕೆ ಬೀಸಾಟ ಇವೆಗಳುಂಟು. ಎನ್ನ ದೇವ ಚನ್ನಮಲ್ಲಿಕಾರ್ಜುನ, ಎನ್ನ ಆತ್ಮಸಂಗಾತಕ್ಕೆ ನೀ ನನಗುಂಟು ಎಂದು ಹೀಗೆ ಆತ್ಮವಿಶ್ವಾಸದಿಂದ ಹೊರಟ ಅಕ್ಕ ವನದೊಳಗಣ ತರು ಖಗ ಮೃಗಗಳು ಎಲ್ಲವಲ್ಲಿ ಚನ್ನಮಲ್ಲಿಕಾರ್ಜುನನಿಗೆ ಕಾಣುತ್ತಾಳೆ. ಕಲ್ಯಾಣ ಸಮೀಪಿಸುತ್ತದೆ. ಕಲ್ಯಾಣ ಕಂಡ ಕೂಡಲೇ ಅಕ್ಕನಿಗೆ ಪರಮಾನಂದವಾಯಿತು. ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತವನಾರು ಬಲ್ಲರಯ್ಯ. ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ. ನಿಮ್ಮ ಶರಣ ಸಂಗನ ಬಸವಣ್ಣನ ಕಾಂಬೆನೆಂಬ ತವಕಬೆನಗಾಯಿತು ಕೇಳ ಚನ್ನಮಲ್ಲಿಕಾರ್ಜುನ ಎಂದು ಹೇಳುತ್ತಾ ಕಲ್ಯಾಣದತ್ತ ಹೆಜ್ಜೆ ಇಡಬೇಕಾದರೆ ಆಶೆ ಆಮಿಷ ಅಳಿದಿರಬೇಕು. ಒಳಹೊರಗು ಶುದ್ಧವಾಗಿರಬೇಕು. ನಾ ಎಂಬ ಅಹಂ ಹೋಗಿರಬೇಕು. ಅಂದಾಗ ಮಾತ್ರ ಕಲ್ಯಾಣಕ್ಕೆ ಹೋಗಲು ಯೋಗ್ಯವೆನ್ನುತ್ತಾಳೆ ಅಕ್ಕ. ಅಂಥ ಕಲ್ಯಾಣಕ್ಕೆ ನಮೋ ನಮೋ ಎಂದು ವಂದಿಸಿ ಕಲ್ಯಾಣ ಪ್ರವೇಶ ಮಾಡಿ ಬಂದವರ ಊಣಿಗೆ ಬರುತ್ತಾರೆ. ಕಿನ್ನರಿ ಬ್ರಹ್ಮಯ್ಯರಿಂದ ಮಹಾದೇವಿಯಕ್ಕನ ಚಿಕ್ಕ ಪರೀಕ್ಷೆ ನಡೆಯುತ್ತದೆ. ಅದನ್ನು ಅಕ್ಕ ಮಹಾದೇವಿ ಗೆಲ್ಲುತ್ತಾಳೆ. ಕಿನ್ನರಿ ಬೊಮ್ಮಯ್ಯ ಸ್ವಾಗತಿಸಿ ಮಡಿವಾಳ ಮಾಚಿದೇವರು ಮಡಿಯನ್ನು ಹಾಕಿ ಅಕ್ಕ ಮಹಾದೇವಿಗೆ ಅನುಭವ ಮಂಟಪದಲ್ಲಿ ಬರಮಾಡಿಕೊಳ್ಳುತ್ತಾರೆ. ಅಕ್ಕ ಮಹಾದೇವಿಯು ಆ ಮಡಿಯನ್ನು ಶಿರಕ್ಕೆ ನಮಿಸಿ ಅನುಭವ ಮಂಟಪದೊಳಗೆ ಆಗಮಿಸುತ್ತಾರೆ. ಅಲ್ಲಮ ಪ್ರಭುದೇವರು ಮತ್ತು ಮಹಾದೇವಿಯವರ ಸುದೀರ್ಘ ಸಂವಾದ ನಡೆಯುತ್ತದೆ. ಅಲ್ಲಮರು ಅಕ್ಕ ಮಹಾದೇವಿಯವರನ್ನು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಅದರ ಮೂಲಕ ಅವರ ವೈರಾಗ್ಯ ಜ್ಞಾನದ ಭಕ್ತಿ ಪರೀಕ್ಷೆಯನ್ನು ಮಾಡುತ್ತಾರೆ. ಬಂಗಾರ ಎಷ್ಟೇ ತಿಕ್ಕಿದರೂ ಅದು ಹೊಳೆಯುತ್ತದೆ. ಹಾಗೆ ಅಕ್ಕ ಮಹಾದೇವಿಯ ಭಕ್ತಿ ಜ್ಞಾನ ವೈರಾಗ್ಯದ ತೇಜಸ್ಸಿನಿಂದ ಅನುಭವ ಮಂಟಪವೇ ಬೆಳಗುತ್ತದೆ. ಆಗ ಅಲ್ಲಮ ಪ್ರಭುಗಳು ಬಸವಾದಿ ಶರಣರು ಎಲ್ಲರೂ ಅಕ್ಕ ಮಹಾದೇವಿಯನ್ನು ಅಕ್ಕ ಎಂದು ಗೌರವಿಸುತ್ತಾರೆ. ಕೂಡಲ ಸಂಗಮ ದೇವರಲ್ಲಿ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲುವು ನೋಡ ಪ್ರಭುವೆ ಎಂದು ಬಸವಣ್ಣನವರು ಹೇಳಿದರೆ, ಮಹಾದೇವಿಯಕ್ಕನ ಪಾದವ ಕಂಡು ಬದುಕಿದೆನು ಎಂದು ಮಡಿವಾಳ ಮಾಚಿದೇವರು ಹೇಳುತ್ತಾರೆ. ಶರಣ ಬಣಗವೆಲ್ಲ ಅಕ್ಕನ ಸ್ತುತಿ ಮಾಡಿ ವಂದಿಸುತ್ತದೆ. ಅಕ್ಕ ಮಹಾದೇವಿಯರು ಅನುಭವದ ಬಗ್ಗೆ ಹೇಳುತ್ತಾ, ತನು ಕರಗದವರಲ್ಲಿ ಮಜ್ಜನವನುಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನುಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆನುಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನುಲೆಯಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನುಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನುಲೆಯಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನುಲೆಯಯ್ಯ ನೀನು, ಹೃದಯ ಕಮಲದ ಅರಳದವರಲ್ಲಿ ಇರಲೊಲೆಯಯ್ಯ ನೀನು ಎಂದು ಆ ಪರಮಾತ್ಮನನ್ನು ಹೊಗಳುತ್ತಾ, ಜನರಿಗೆ ಇಂಥ ಭಾವನೆಗಳು ಇಲ್ಲದಿದ್ದರೆ ಆ ದೇವರು ಇರುವುದಿಲ್ಲ, ದೇವರ ಜೊತೆ ಸಿಗುವುದಿಲ್ಲ, ದೇವರ ಜ್ಞಾನೋದಯ ಆಗುವುದಿಲ್ಲ ಎಂದು ಹೇಳುತ್ತಾರೆ. ನಂತರ ಕದಳಿಗೆ ಪಯಣವೆಳಿಸುತ್ತಾರೆ. ಅಕ್ಕ ಮಹಾದೇವಿಯವರು ಶರಣರ ಸಂಘದಲ್ಲಿ ಉಳಿದು ಲಿಂಗಾಂಗ ಸಾಮರಸ್ಯದ ಸುಖವನ್ನು ಅನುಭವಿಸಿದರು. ಅಯ್ಯ, ನಿಮ್ಮ ಶರಣರ ಕೂಡಿದ ಸುಖವನುಪಮನಿಗೆ ತರಬಾರದಯ್ಯ. ಅಯ್ಯ, ನಿಮ್ಮ ಶರಣರ ಕೂಡಿದ ಸುಖವ ಅನುಪಮಗೆ ತರಬಾರದಯ್ಯ. ಅಯ್ಯ, ನಿಮ್ಮ ಮಹಾಂತರ ಕೂಡಿ ಅಗಲುವ ಧಾವತಿಗಿಂತ ಸಾವುದೇ ಕರಲೇಸಯ್ಯ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ನರುಹಿದ ಮಹಾಮಹಿಮರನಗೊಲಿ ಆನು ನಿಲ್ಲಲಾರೆನಯ್ಯ ಎಂದು ಅಕ್ಕ ಮಹಾದೇವಿ ಹೇಳುವ ಈ ಮಾತುಗಳು ಶರಣ ಸಂಘದ ಹಿರಿಮೆಯನ್ನು ತೋರಿಸುತ್ತವೆ.
ನನ್ನ ಸಾಧನೆಗೆ ಬಸವಣ್ಣನವರೇ ಕಾರಣೀಕರ್ತರು ಎಂದು ತಮ್ಮ ವಚನಗಳಲ್ಲಿ ಅನೇಕ ವಚನಗಳಲ್ಲಿ ಅಕ್ಕನವರು ಹೇಳುತ್ತಾರೆ. ಇಂಥ ಶರಣ ಸಂಘವನ್ನು ಅನುಭವಿಸಿ ನಂತರ ಅಕ್ಕ ಮಹಾದೇವಿಯವರು ಕೊನೆಗೆ ಕದಳಿವನಕ್ಕೆ ಹೋಗುತ್ತಾರೆ. ಶ್ರೀಶೈಲದ ಕದಳಿವನದಲ್ಲಿ ಅಕ್ಕ ಮಹಾದೇವಿಯು ಲಿಂಗೈಕ್ಯರಾಗುತ್ತಾರೆ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ. ಈ ಕದಳಿ ಎಂಬುದು ಗೆದ್ದು ತವೆ ಬದುಕಿ ಬಂದು ಕದಳಿ ಬನದಲ್ಲಿ ಭವಹರನ ಕಂಡೆನು. ಭವಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗಿದಪ್ಪಿದಡೆ ಚೆನ್ನ ಮಲ್ಲಿಕಾರ್ಜುನ ಹೃದಯ ಕಮಲದಲ್ಲಿ ಅಡಗಿದೆನು ಎಂದು ಅಕ್ಕ ಮಹಾದೇವಿ ಕದಳಿಯಲ್ಲಿ ಐಕ್ಯವಾದ ವರ್ಣನೆಯನ್ನು ಚಿತ್ರಿಸುವ ಅದ್ಭುತ ವಚನ ಇದಾಗಿದೆ. ಈ ರೀತಿ ಅಕ್ಕ ಮಹಾದೇವಿಯವರು ಕಲ್ಯಾಣ ಶರಣೆಯರಲ್ಲಿ ಅಮೂಲ್ಯ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.